ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಅವರು ರಜತ್ ಮತ್ತು ಚೈತ್ರ ಮೇಲೆ ಕಿಚ್ಚನ್ ಎದುರಲ್ಲೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಸ್ ಆಗಿ ಬಂದಿದ್ದಾರೆ ಅಥವಾ ರೌಡಿಸಮ್ ಮಾಡೋಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬನ್ನಿ, ಏನಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಕ್ವಶನ್ನ ಕೇಳ್ತಾರೆ. ಏನಪ್ಪ ಅಂದರೆ ರಾಶಿಕ್ ಅವರು ಈಗ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರ ಹೇಗಿದೆ ಬಿಗ್ ಬಾಸ್ ಮನೆಯಲ್ಲಿ ರಿಯಾಕ್ಷನ್ ಅನ್ನೋ ರೀತಿ ಇಲ್ಲಿ ಕೇಳಿದಾಗ ಚೈತ್ರ ಅವರು ಏನು ಹೇಳ್ತಾರಪ್ಪ ಅಂದರೆ ಅಣ್ಣ, ಇಲ್ಲಿ ರಾಶಿಕಾ ಮತ್ತು ಸೂರಜ್ ಮಧ್ಯೆ ಸ್ವಲ್ಪ ಮಾತುಕತೆಗಳು ನಡೀತಾ ಇದ್ದಾವೆ. ಯಾವುದೇ ಒಂದು ವಿಚಾರಕ್ಕೂ ಇಲ್ಲಿ ಸೂರಜ್ ಅವರು ಒಪ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನೆಕ್ಸ್ಟ್ ನಮ್ಮ ಕಿಚ್ಚ ಸುದೀಪ್ ಅವರು ಅಶ್ವಿನಿಯ ಬಗ್ಗೆ ಒಂದು ಕ್ವಶನ್ನ ಕೇಳಿರ್ತಾರೆ. ಅಲ್ಲಿರುವಂಥ ಸ್ಪರ್ಧಿಗಳು ಅದಕ್ಕೆ ಒಂದು ಆನ್ಸರ್ನ ಮಾಡಬೇಕು. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇಲ್ಲಿ ಅಶ್ವಿನಿಯ ಬಗ್ಗೆ ಒಂದು ಕಿಚ್ಚ ಸುದೀಪ್ ಅವರು ಕ್ವಶನ್ನ ಕೇಳಿದಾಗ ರಜತ್ ಅವರು ಹೇಳ್ತಾರೆ ಏನಪ್ಪ ಅಂದರೆ ಅಶ್ವಿನಿ ಅವರು ತುಂಬ ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ತುಂಬ ದೊಡ್ಡದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಮತ್ತೆ ರಜತ್ ಅವರು ತುಂಬ ಈಸಿಯಾಗಿ ಸಾಲ್ವ್ ಆಗುವಂಥ ವಿಷಯನ ತುಂಬ ಬಸ್ಟ್ ಮಾಡಿದ್ರು ಅಂತ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಕಿಚ್ಚನ ಮುಂದೆ ಅಶ್ವಿನಿ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಇನ್ವಾಲ್ವ್ ಆಗೋದು ಓಕೆ, ಬಟ್ ಆ ಒಂದು ರೀಸನ್ನ ಇಟ್ಕೊಂಡು ಕಿಚ್ಚನ ಎದುರಲ್ಲೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಷಯವನ್ನು ತಿಳ್ಕೊಂಡ ಮೇಲೆ ಅಶ್ವಿನಿ ಅವರು ಸುಮ್ಮನೆ ಇರ್ತಾರ. ಕಿಚ್ಚನ ಮುಂದೆ ರಜತ್ ಅವರಿಗೆ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಿಚ್ಚನ ಎದುರಲ್ಲೇ ಅಶ್ವಿನಿ ಅವರು ರಜತ್ಗೆ ಸ್ಟುಪಿಡ್ ಅಂತ ಒಂದು ಪದನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಂತ ಅಂದರೆ, ಅಣ್ಣ ರಜತ್ ಯಾಕೆ ಈ ರೀತಿ ವರ್ತನೆ ಒಂಥರ ಸ್ಟುಪಿಡ್ ಥರ ವರ್ತನೆ ಮಾಡ್ತಾ ಇದ್ದಾನೆ, ಅನ್ನೆಸೆಸರಿಯಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಮುದ್ಕಿನ ಹೊಡಿತೀನಿ ಸುಬ್ಬಿ ಅನ್ನೋ ಪದನ ಯೂಸ್ ಮಾಡ್ತಾನೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಇಲ್ಲಿ ಚೈತ್ರ ಮತ್ತು ನಮ್ಮ ರಜತ್ ಅವರು ಇಬ್ಬರು ಸೇರಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಿಚ್ಚನ ಮುಂದೆನೇ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚನ ಎದುರಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಇಲ್ಲಿ ಚೈತ್ರ ಮತ್ತು ರಜತ್ ಅವರು ನೆಕ್ಸ್ಟ್ ವಾರದಿಂದ ನನ್ನ ತಂಟೆಗೆ ಬರಬಾರ್ದು ಅಣ್ಣ. ಇವ್ರು ಮಾತಾಡೋದು ನೋಡಿದ್ರೆ ಈ ಮುದ್ಕಿನ ಹೊಡಿತೀನಿ ಸುಬ್ಬಿ ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಏನು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರು ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆನ್ಸ್ ಆಗಿ ಬಂದಿದ್ದಾರೆ ಅಥವಾ ಬೇರೆ ರೀತಿಯಲ್ಲಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಕಿಚ್ಚ ಸುಮ್ಮನೆ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರ ರಿಯಾಕ್ಷನ್ ಕೂಡ ಚೇಂಜ್ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಪದೇ ಆಗಿ ಇವರಿಗೆ ಕಿಚ್ಚನ ಎದುರಲ್ಲೇ ಕೂಡ ಇವರು ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಅಥವಾ ಎಲಿಮಿನೇಷನ್ ಆಗಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಣ್ಣ, ನಾನು ಸೀಸನ್ 12 ಎದೆ ತಟ್ಕೊಂಡು ಹೇಳ್ತೀನಿ, ಕಳಪೆ ಮತ್ತು ಬೇರೆ ಇಬ್ಬರಲ್ಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಅಲ್ಲ, ಕಿಚ್ಚನ ಎದುರಲ್ಲೇ ಕೈ ಮಾಡಿ ತೋರಿಸಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಜತ್ ಅವರು ಮಾಡಿದ್ದು ಸರಿ ಇದೆ. ಬಟ್ ಇಲ್ಲಿ ಅಶ್ವಿನಿ ಅವರು ಮಾಡಿದ ತಪ್ಪಿಗೆ ರಜತ್ ಅವರು ಆ ರೀತಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತಹ ರಜತ್ ಮತ್ತು ಚೈತ್ರನ ಮೇನ್ ಆಗಿ ಟಾರ್ಗೆಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅವರು ಈಗ ಅದಕ್ಕೆ ರಿಯಾಕ್ಷನ್ ಕೊಡಲೇಬೇಕಲ್ಲ. ಹಾಗಾಗಿ ಇಲ್ಲಿ ರಜತ್ ಮತ್ತು ಚೈತ್ರ ಅವರಿಬ್ಬರ ಮೇಲೆ ಕೂಡ ಟಾರ್ಗೆಟ್ ಮಾಡ್ಯಾರ. ಯಾರು ಅಶ್ವಿನಿ ಮೇಲೆ ಟಾರ್ಗೆಟ್ ಮಾಡಿದ್ರು ನಿಜ. ಈ ಒಂದು ವಿಷಯನ ಇಟ್ಕೊಂಡು ಕಿಚ್ಚನ ಮುಂದೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಜತ್ ಅವರು ಮಾತಾಡಿದ್ದು ನಿಜ. ಏನಪ್ಪ ಅಂದರೆ ಆ ಮುದ್ಕಿನ ಹೊಡಿತೀನಿ ಸುಬ್ಬಿ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಕಿಚ್ಚ ಅವರು ಗರಂ ಆಗೋದು ಗ್ಯಾರಂಟಿ ಅಂತಲೂ ಕೂಡ ಹೇಳ್ಬೋದು. ಟಾರ್ಗೆಟ್ ಅಶ್ವಿನಿ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಇಲ್ಲಿ ಯಾರನ್ನೂ ಕೂಡ ಮಾಡಿಲ್ಲ. ಅವ್ರನ್ನಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ವಿಷಯ ಅಂದರೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇರಲ್ಲ. ಅದರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಳೋದಾಗಿರಲಿ, ಸುಮ್ಮನೆಯಾಗಿ ಅವ್ರ ಮಧ್ಯೆ ಜಗಳ ಶುರುವಾಗೋದಾಗಲಿ ಸರಿ, ಆ ತಪ್ಪು ಏನೋ ಕೆಲಸ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ಸರಿ ಅನಿಸುತ್ತಾ? ರಜತ್ ಎಲಿಮಿನೇಷನ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಚೈತ್ರ ಮತ್ತು ರಜತ್ ಅವರು ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಿಚ್ಚನ್ ಎದುರಲ್ಲೇ ಮಾತಾಡಿದ್ದಾರೆ. ನಿಮ್ಮ ಪ್ರಕಾರ ಆ ರೀತಿ ಅನಿಸುತ್ತಾ? ನಾ ಆಲ್ಮೋಸ್ಟ್ ಈ ಎಪಿಸೋಡ್ ನೋಡಿದಾಗಿಂದ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಶ್ವಿನಿ ಅವರು ತಪ್ಪು ಮಾಡಿದ್ದಾರೆ, ರಜತ್ ಮತ್ತು ಚೈತ್ರ ಅವರು ಕೂಡ ತಪ್ಪು ಮಾಡಿದ್ದಾರೆ. ಯಾರೂ ತಪ್ಪು ಮಾಡಿಲ್ಲ ಅಂತ ಹೇಳೋ ಹಾಗಿಲ್ಲ. ಬಟ್ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ವಿಷಯದಲ್ಲಿ ತಪ್ಪು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಜತ್ ಹೇಳ್ದ ಹಾಗೆ ಸಣ್ಣ ಪುಟ್ಟ ವಿಷಯನ ದೊಡ್ಡದಾಗಿ ಮಾಡೋ ರೀತಿಯಲ್ಲಿ ನೋಡ್ತಾರೆ ಅಂತ. ಅದು ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ರಜತ್ ಅವರು ಅನ್ನೆಸೆಸರಿ ಆಗಿ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಯಾವುದೇ ಒಂದು ವಿಷಯಕ್ಕೂ ಕೂಡ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ನಾನು ನೋಡಿದ ಹಾಗೆ ರಜತ್ ಅವರು ಅನ್ನೆಸೆಸರಿಯಾಗಿ ಯಾರ ಮೇಲೂ ಕೂಡ ಟಾರ್ಗೆಟ್ ಮಾಡಿಲ್ಲ. ತಪ್ಪಿದ್ರೆ ತಪ್ಪು ಅಂತಾರೆ, ನಿಜ ಇದ್ರೆ ನಿಜ ಅಂತಾರೆ. ಬಟ್ ಇದನ್ನೇ ಅಶ್ವಿನಿಯವರು ಮೇನ್ ಟಾಪಿಕ್ ಇಟ್ಕೊಂಡು ಕಿಚನ್ ಮುಂದೆ ಈ ರೀತಿ ಕಂಪ್ಲೇಂಟ್ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಈಗ ಕಿಚ್ಚನ ಮುಂದೆ ಅಶ್ವಿನಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಯಾರ ಮೇಲೆ, ಚೈತ್ರ ಮತ್ತು ರಜತ್ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಮಿಸ್ ಮಾಡೋಕೆ ಈ ಅಪ್ಡೇಟ್ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.